सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामम् हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु वेदांत परिभाषा नाम्नी देवभाषायाः कृतिः इदानीं विचार्यते। तत्र तत्र षष्ठः विषयः अवशिष्टभागः इदानीं विचार्यते। जीवस्य जन्मादिव्यवहारः इति षष्ठः विषयः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं ग्रन्थभागं जीवस्य जन्मादिव्यवहारः इति प्रकृतं ग्रन्थभागम् अवशिष्टग्रन्थभागं यथा स्वामिपादानुग्रहम् इदानीं विचारयामः। अग्रे तावत् श्री श्री स्वामिपादानां प्रशस्तिश्लोकमेकं द्विवारं पठित्वा अनन्तरं प्रकृतम् अनुसरामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। तत्र षष्ठः विषयः। ॐ अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्य प्रमाण ज्ञान संप्रदाय विदो गुरून् नत्वा विशुद्ध वेदांत परिभाषा प्रकाश्यते। ಈಗ ಈ ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ 6ನೇ ವಿಷಯವನ್ನ ನಾವು ನೋಡ್ತಾ ಇದ್ದೇವೆ. ಅದರ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಜೀವನ ಜನ್ಮಾದಿ ವ್ಯವಹಾರ. ಈ ಜೀವನಿಗೆ
ಜನ್ಮ ಉಂಟು, ಮತ್ತೆ ಸ್ಥಿತಿಯೂ ಉಂಟು, ಮತ್ತೆ ಅವನಿಗೆ ಪ್ರಳಯ ಲಯ ಅಂತಕ್ಕಂಥದ್ದು ಉಂಟು. ಇದು ವ್ಯವಹಾರದಲ್ಲಿ ಇರ್ತಕ್ಕಂಥದ್ದು. ಇದನ್ನ ನಾವು ವೇದಾಂತ ರೀತ್ಯ ಈ ಒಂದು ಪಾರಿಭಾಷಿಕ ಅರ್ಥವನ್ನ ನಾವು ಹೇಗೆ ತಿಳಿಯಬೇಕು ಎಂಬತಕ್ಕಂಥದ್ದನ್ನ ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ನೋಡಿ, ಜೀವಸ್ಯ ಜನ್ಮಾದಿ ವ್ಯವಹಾರ ಅಂದಾಗ ಏನಾಯ್ತು? ಜೀವ ಒಬ್ಬನಿದ್ದಾನೆ ಆಯ್ತು. ಆಮೇಲಿಂದ ಅವನಿಗೆ ಜನ್ಮವೇ ಮುಂತಾದ ಏನು ಉತ್ಪತ್ತಿ ಉಂಟು, ಮತ್ತೆ ಸ್ಥಿತಿನೂ ಉಂಟು, ಮತ್ತೆ ನಿಧನವೂ ಉಂಟು, ಎಲ್ಲವೂ ಉಂಟು. ಅಂದ್ರೇನು? ಅವನು ಎಲ್ಲಕ್ಕೂ ಕೂಡ, ಇವೆಲ್ಲದರಿಂದಲೂ ಕೂಡ ಬದ್ಧನಾಗಿದ್ದಾನೆ. ಇವಕ್ಕೆ ಹೆಸರು ಸಂಸಾರ ಅಂತ ಹೇಳ್ತಾರೆ. ಈ ಸಂಸಾರಕ್ಕೆ ಬದ್ಧನಾಗಿರ್ತಕ್ಕಂಥ ಜೀವ ಅಂತಕ್ಕಂಥ ಒಬ್ಬ ಇರಬೇಕು. ಆಗುತ್ತಾನೆ ಅವನ ವಿಷಯದಲ್ಲಿ ವ್ಯವಹಾರ ಏನಿದೆಯೋ ಅವನ ವಿಷಯದಲ್ಲಿ ಅವ ಇದಾನ ಇಲ್ವಾ, ಹೇಗೆ ಹೋಗ್ತಾನೆ, ಇವೆಲ್ಲ ವಿಚಾರ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಅವನಿದ್ದಾನೆ ಅಂತ ತಿಳಿಬೇಕು ಮೊದಲಾಗಿ. ಆದ್ದರಿಂದ ಅವನು ಇದ್ದಾನೆ ಅಂತ ಅನ್ನುವುದು ಕೇವಲ ಶ್ರುತಿಗಳಲ್ಲಿ ಮಾತ್ರ ಹೇಳಿಲ್ಲ, ನಮ್ಮ ಅನುಭವದಲ್ಲೂ ಇದೆ. ಯಾಕೆ? ನಾನಿದ್ದೇನಲ್ಲ, ಈಗ ಮಾತಾಡ್ತಾ ಇದ್ದೇನೆ, ಇದು ಎಲ್ಲರ ಅನುಭವದಲ್ಲೂ ಇದೆ. ತಾವು ಕೇಳ್ತಾ ಇದ್ದೀರಾ, ತಾವು ಇದ್ದೀರಾ. ಓಹೋ, ಹೀಗಂದ ಮೇಲೆ ಈ ಎಲ್ಲ ಕೇಳುವವನು, ಹೇಳುವವನು, ಮತ್ತೆ ಮಾತನಾಡುವವನು, ಮತ್ತು ಕ್ರಿಯೆಯನ್ನು ಮಾಡುವವನು, ಇವೆಲ್ಲದಕ್ಕೂ ಸಾಕ್ಷಿಯಾಗಿ ಒಬ್ಬ ತತ್ವ, ಒಂದು ತತ್ವ ಇದೆ, ಒಬ್ಬ ಇದ್ದಾನೆ ಪರಮೇಶ್ವರ ಅಂತ ಆದ್ಮೇಲೆ ಈ ಕೇಳುವವನು, ಹೇಳುವವನು, ಮುಟ್ಟುವವನು, ಮುಸುವ ಎಲ್ಲ ಇದಲ್ಲ ಮಾಡ್ತಕ್ಕ ಇವನೊಬ್ಬ ಇರ್ಬೇಕಲ್ಲ. ಅವನೇನು? ಅವನು ಯಾರೂ ಅಲ್ಲ, ಕೇವಲ ಸಾಕ್ಷಿ ಸ್ವರೂಪ. ಇವನು ಎಲ್ಲವನ್ನು ಅನುಭವಿಸ್ತಾ ಇರ್ತಕ್ಕಂಥವನೇ ಇವನು. ಅಂದ್ರೆ ಇವನೊಬ್ಬ ಇದ್ದೇ ಇರ್ಬೇಕಲ್ಲ ಅಂತ ಬರುತ್ತಲ್ಲ. ಹೇಗೆ ಇದು? ಹಾಗೇನಾದ್ರು ಬಂದುಬಿಟ್ರೆ ಇವನೊಬ್ಬ ಇದ್ದಾನೆ ಅಂತಕ್ಕಂಥದ್ದನ್ನ ಅದ್ವೈತಕ್ಕೆ ಎಲ್ಲಿ ಜಾಗ ಉಂಟು? ಅದ್ವೈತವೇ ಹೊರಟೋಯ್ತಲ್ಲ ಅಂತ ಹೇಳಿ ಮತ್ತೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಈ ಒಂದು ಗೌಡಪಾದರ ಕಾರಿಕೆಯನ್ನ ಉದ್ಧಾರ ಮಾಡಿ ನೋಡಿ. ಇದು ನಮಗೆ ಶ್ರುತಿಯು ಪ್ರಮಾಣ, ಆದರೆ ಗೌಡಪಾದ ಕಾರಿಕೆ ಇದೆಯಲ್ಲ, ಇದೇ ನಮಗೆ ಪ್ರಮಾಣ. ಅದೇ ಗೌಡಪಾದರು ಸ್ಪಷ್ಟವಾಗಿ ಈ ವಿಚಾರವನ್ನು ಹೇಳಿದ್ದಾರೆ. ಯಾವುದು? ಈ ಒಂದು ವ್ಯವಹಾರ ಇದೆಯಲ್ಲ, ಈ ಜೀವನಿಗೆ ಉತ್ಪತ್ತಿ ಉಂಟು, ಪ್ರಳಯ ಉಂಟು, ಮತ್ತೆ ಅವನು ಶರೀರದಲ್ಲಿ ಇರ್ತಾನೆ, ಶರೀರಾಧ್ಯಕ್ಷ ಅವನು, ಇವೆಲ್ಲ ಇದೆಯಲ್ಲ, ಇವೆಲ್ಲ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿಪಾದರು. ಇಲ್ಲಿ ನಾವು ಗಮನಿಸಬೇಕಾದಂತ ಏನು? ಜೀವ ಮತ್ತೆ ಅವನಿರ್ತಕ್ಕಂಥ ಅವನು ಸಂಸಾರದೊಳಗಡೆ ಇದ್ದಾನೆ, ಮತ್ತು ಒಂದ್ ದಿವಸ ಹೋಗಿ, ಇವೆಲ್ಲವನ್ನೂ ಕೂಡ ವೇದಾಂತ ಒಂದೇ ಹೇಳ್ತಾ ಇಲ್ಲ, ಎಲ್ಲ ದರ್ಶನಗಳು ಹೇಳ್ತಾ ಇವೆ. ಎಲ್ಲ ದರ್ಶನಗಳು ಹೇಳ್ತಾ ಇವೆ, ಒಂದೇ ಅಲ್ಲ, ವೇದಾಂತ ಒಂದೇ ಅಲ್ಲ. ಹಾಗಾಗಿ ವೇದಾಂತದಲ್ಲಿ ಇದನ್ನ, ಈ ಪದವನ್ನ ಹೇಗೆ ನಾವು ಅರ್ಥ ಮಾಡಿಕೊಳ್ಳಬೇಕು, ಈ ಪ್ರಸಂಗವನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ತರ್ಕಶಾಸ್ತ್ರದಲ್ಲಿ ಒಂಥರ ಹೇಳ್ತಾರೆ, ಮತ್ತೆ ಮೀಮಾಂಸಾ ಶಾಸ್ತ್ರದಲ್ಲಿ ಇನ್ನೊಂದು ತರ ಹೇಳ್ತಾರೆ. ಎಲ್ಲವೂ ಇವಾಗ ಈ ವೈಶೇಷಿಕ ಆಗಲಿ, ಈ ಸಾಂಖ್ಯರಾಗಲಿ, ಅಥವಾ ಇನ್ನೊಬ್ಬರಾಗಲಿ, ಇವರೆಲ್ಲರೂ ಕೂಡ ತರ್ಕ ಪ್ರಧಾನ. ಅವರೆಲ್ಲರೂ ಕೂಡ ಅಷ್ಟೇ ತರ್ಕ ಪ್ರಧಾನ. ತರ್ಕದಿಂದ ಮಾಡಬೇಕು. ಆ ರೀತಿ ವೇದಾಂತದಲ್ಲೂ ಕೂಡ ಈ ಒಂದು ಪದದ ಅರ್ಥ ಮಾಡಬೇಕೆ, ಇಲ್ಲ ಏನಾದ್ರು ಸ್ವಲ್ಪ ಅದನ್ನು ಬಿಟ್ಟು ಅರ್ಥ ಮಾಡಬೇಕೆ ಅಂದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಇಲ್ಲ ಇಲ್ಲ, ಆ ಬೇರೆ ಶಾಸ್ತ್ರಗಳಲ್ಲಿ ಅವರವರ ಶಾಸ್ತ್ರಕ್ಕೆ ತಕ್ಕಂತೆ ಹೇಳಿದ್ದಾರೆ, ಅದು ಸರಿ. ಆದರೆ ನಾವು, ಇದು ಯಾರು? ಶಂಕರ ಭಗವತ್ಪ ಹೇಳ್ತಾ ಇರ್ತಕ್ಕಂಥ ಮಾತು. ನಾವು ಆ ದರ್ಶನದವರು ಹೇಳ್ತಾ ಇರತಕ್ಕಂತಹ ಪರಮ ಪ್ರಯೋಜನ, ಪರಮ ಫಲವಾದ ಮೋಕ್ಷ ಫಲ ಅಂತ ಇದೆಯಲ್ಲ,
ಅದು ಅವರೆಲ್ಲರೂ ಹೇಳುವುದಕ್ಕಿಂತಲೂ ಕೂಡ ವೇದಾಂತದಲ್ಲಿ ಹೇಳತಕ್ಕಂಥದ್ದು ಭಿನ್ನವಾಗಿ ಇದೆ. ಹಾಗಾಗಿ ಈ ಎಲ್ಲ ಪದಗಳಿಗೂ ಕೂಡ ವೇದಾಂತಗಳಲ್ಲಿ ಭಿನ್ನವಾದ ಅರ್ಥ ಉಂಟು. ಅದಕ್ಕೆ ಪರಿಭಾಷೆ, ವೇದಾಂತ ಪರಿಭಾಷೆ ಹೀಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಅನ್ನುವುದನ್ನು ಹೇಳ್ತಾ ಇದೆ. ಇದನ್ನ ಪದೇ 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 ನಾವು ಹೇಳ್ತಾನೆ ಇರ್ತೀವಿ. ಆದರೂ ಕೂಡ ಎಷ್ಟು ಸಾರಿ ಹೇಳಿದ್ರೆ ಅಷ್ಟು ನಮಗೆ ಅದು ಗಟ್ಟಿಯಾಗುತ್ತೆ. ಹೇಗೆ ಸ್ಥೂಣಾನಿ ಖನನ ನ್ಯಾಯ, ನ್ಯಾಯ ಇದೆಯಲ್ಲ, ಹಿಂದೆ ಎಲ್ಲ ಹೇಳಿತ್ತದು. ಸ್ಥೂಣಾನಿ ಖನನ ನ್ಯಾಯ ಅಂತಂದ್ರೇನು? ಈ ಒಂದು ಕಂಬ ಇದೆ, ಅದನ್ನ ಈ ಒಂದು ದೃಢವಾಗಿ ನಿಲ್ಲಿಸ್ಬೇಕು, ಭೂಮಿ ಒಳಗಡೆ ಹೂತು ನಿಲ್ಲಿಸ್ಬೇಕು ಕಂಬನ. ಅದೊಂದು 8 ಅಡಿ ಕಂಬ ಇದೆ, 10 ಅಡಿ ಕಂಬ ಇದೆ. ಅದು ಏನ್ ಮಾಡ್ತಾರೆ? ಮೊದಲಿಗೆ ಗುಂಡಿ ತೋಡ್ತಾರೆ, ಅದನ್ನ ಕಂಬ ಇಡ್ತಾರೆ, ಆಮೇಲೆ ಮಣ್ಣು ಮುಚ್ತಾರೆ. ಮಣ್ಣು ಮುಚ್ಚಿಬಿಟ್ರೆ ಹೋಯ್ತಾ? ಮಣ್ಣು ಮುಚ್ಚಿದ್ರು ನಿಂತ್ಕೊಳತ್ತೆ ಸ್ವಲ್ಪ. ಅವ್ರು ಏನ್ ಮಾಡ್ತಾರೆ, ಆ ಪಕ್ಕದಲ್ಲಿ ಎಲ್ಲ ಪಾರ್ಶ್ವದಲ್ಲಿ ಸುತ್ತಲೂ ಕೂಡ ಕುಟ್ಟಿ 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 ಅದರ ಮಣ್ಣಿಂದ ಭದ್ರ ಮಾಡ್ತಾರೆ. ಹಾಗೆ ಇದೆ. ನಾವು ಎಷ್ಟು ಸರಿ ಕುಟ್ಟಬೇಕು? ಎಷ್ಟು ಸರಿ ಕುಟ್ಟೋದು ಇದಿಲ್ಲ. ಭತ್ತ ಎಷ್ಟು ಸರಿ ಕುಟ್ಟಬೇಕು? ಇಲ್ಲ, ಈ ಭತ್ತವನ್ನ 100 ಬಾರಿ ಕುಟ್ಟಬೇಕು. 100 ಬಾರಿ ಇಷ್ಟು ಪ್ರೆಷರ್ ಲೋಡ್ ಕೊಟ್ಟು ಕುಟ್ಟಬೇಕು, ಆಮೇಲೆ ತೆಗಿಬೇಕು ಅಂತ ಇದೆಯಾ? ಯಾವ ನಿಯಮನೂ ಇಲ್ಲ. ಎಲ್ಲಿ ತಂದು ಕುಟ್ಬೇಕು? ಅಯ್ಯೋ, ಹೊಟ್ಟೆಲ್ಲ ಹೋಗ್ಬೇಕು, ಅಕ್ಕಿ ಬರಬೇಕು, ಅಲ್ಲಿ ತಂದು ಕೊಡ್ಬೇಕಷ್ಟೆ. ಹಾಗೆ ಇಲ್ಲೂ ಅಷ್ಟೆ. ಎಲ್ಲಿ ತನಕ ಅಂದ್ರೆ ಆ ಒಂದು ಕಂಬವು ದೃಢವಾಗಿ ನಿಲ್ಲುವವರೆಗೂ ಕೂಡ ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ ದೃಢವಾಗಿ ನಿಂತ ಮೇಲೆ ಏನು ಬೇಕಿಲ್ಲ, ಅದ್ಯಾವುದು ಬೇಕಿಲ್ಲ, ಅಲ್ಲಿವರೆಗೂ ಬೇಕು ಅಂತ ಹೇಳಿ ಆ ಒಂದು ಪ್ರಸಂಗ ಇದು. ಈ ಗೌಡಪಾದರ ಒಂದು ಕಾರಿಕೆಗಳನ್ನ ನಾವೆಲ್ಲ ಅದನ್ನ ಅಧ್ಯಯನ ಮಾಡಿದ್ದೇವಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ, ಇಲ್ಲಿ ಜೀವನ ಉತ್ಪತ್ತಿ, ಜೀವಾಂತ ಒಬ್ಬ ಇದ್ದಾನೆ ಇದೆಯಲ್ಲ. ಉತ್ಪತ್ತಿ ಅವರ ಸ್ಥಿತಿ ಪ್ರಳಯ ಹೇಳಬೇಕಾದ್ರೆ ಜೀವ ಅಂತಕ್ಕಂಥ ತತ್ವ ಇದೆ ಅಂತ ಮೊದಲಿಗೆ ಒಪ್ಕೋಬೇಕು. ಆಮೇಲೆ ತಾನೇ ಅದಕ್ಕೆ ಉತ್ಪತ್ತಿ ಸ್ಥಿತಿ ಪ್ರಳಯ ಎಲ್ಲ ಇದೆ ಅಂತ ಅನ್ನುವುದನ್ನ ಯಾರು ಅಲ್ಲಿರೋದಕ್ಕಾಗುವುದಿಲ್ಲ. ಯಾಕೆ? ಎಲ್ಲರ ಅನುಭವದಲ್ಲೂ ಇರತಕ್ಕಂಥದ್ದು. ಆದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಅದಕ್ಕೆ 1-2-3 ಉದಾಹರಣೆ ಹೇಳಿದ್ರು ಗೌಡಪಾದರು. ಹೇಗೆ ಈ ಒಂದು ಸ್ವಪ್ನ ಮತ್ತೆ ಮಾಯೆಯಂತೆ ಅಂತ ಹೇಳಿ ಅದನ್ನು ಹೇಳಿದ್ರು. ಮತ್ತೆ ಆ ಒಂದು ಘಟಾಕಾಶ ಮಹಾಕಾಶ ದೃಷ್ಟಾಂತವನ್ನು ಕೊಟ್ಟು ಹೇಳಿದ್ರು. ಹಾಗೆ ಮಹಾಕಾಶ, ಘಟಾಕಾಶ ಇದೆ, ಘಟದ ಹೊರಗಡೆಯಿಂದ ಆಕಾಶ, ಘಟದ ಹೊರಗಡೆ ಇರ್ತಕ್ಕಂಥ ಆಕಾಶ. ಇನ್ನೊಂದು ಪಾತ್ರದ ಪಕ್ಕದಲ್ಲಿ ಕುಡಿಕೆ ಇದೆ, ಕುಡಿಕೆ ಒಳಗೆ ಇರತಕ್ಕಂಥ ಆಕಾಶ. ಇನ್ನೊಂದು ಮನೆನೇ ಇದೆ, ಮನೆ ಇರ್ತಕ್ಕಂಥ ಆಕಾಶ. ಇವೆಲ್ಲ ಇದೆ. ಇವೆಲ್ಲ ಏನಾಗುತ್ತೆ? ಆ ಮಡಕೆಯೊಳಗೆ ಇರ್ತಕ್ಕಂಥ ಆಕಾಶಕ್ಕೆ ಏನಾಗುತ್ತೆ? ಇಲ್ಲಿ ಮಡಕೆ ಇಟ್ಟಿದ್ದಾನೆ, ಇವಾಗ ಇನ್ನು ಸ್ವಲ್ಪ ಹೊತ್ತಾಯ್ತು ಅಲ್ಲಿಟ್ಟ ಮಡಕೆನ. ಆವಾಗ ಏನಾಯ್ತು? ಆ ಘಟಾಕಾಶ ಇಲ್ಲಿಂದ ಅಲ್ಲಿಗೆ ಹೋಯ್ತು. ಘಟಾಕಾಶಕ್ಕೆ ಕೆಳನೆ ಬಂತು, ಅಲ್ಲಿಟ್ಟ. ಏನೋ ಅಲ್ಲಿ ಬಿರುಗಾಳಿ ಎದ್ಬಿಡ್ತು, ಮುಚ್ಚಿರೋ ಧೂಳು ತುಂಬ್ಕೊಂಡ್ಬಿಡ್ತು. ಆವಾಗ ಏನಾಯ್ತು? ಆ ಘಟಾಕಾಶಕ್ಕೆ ಕೊಳೆ ಆಗೋಯ್ತು. ಇಲ್ಲಿ ಆಕಾಶ ಮನೆ ಒಳಗಡೆ ಇದ್ದು ಏನೂ ಆಗಿಲ್ಲ, ಅದು ಸರಿಯಾಗಿ ಇದೆ. ಹೀಗೆ ಘಟಾಕಾಶ ಏನಾಗಿದೆ? ಆ ಒಂದು ಚಲನೆಗೆ ಮತ್ತೆ ವಿಕಾರಕ್ಕೆ ಒಳಪಟ್ಟಿದೆ. ಆ ಒಳಪಟ್ಟಿದ್ದರೂ ಕೂಡ ಘಟಾಕಾಶ ಎನ್ನುವ ಒಂದು ತತ್ವ ಸ್ವತಂತ್ರವಾಗಿ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಘಟಾಕಾಶ ಅಂತ ಹೆಸರು ಬಂದದ್ದು ಯಾತರಿಂದ? ಘಟವೆಂಬ ಉಪಾಧಿಯಿಂದ ಅಷ್ಟೇ. ಹಾಗೆ ಇಲ್ಲೂ ಅಷ್ಟೇ. ಜೀವ ಯಾವ್ದ್ರಿ? ಜೀವ ಅಂತಕ್ಕಂಥದ್ದು ನಮ್ಮ ಒಂದು ಸ್ಥೂಲ ದೃಷ್ಟಿಯಿಂದ ನೋಡುವಾಗ ಶರೀರವೆಂಬ ಉಪಾಧಿಯಿಂದ, ಮತ್ತೆ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದಾಗ ಯಾವ ಉಪಾಧಿಯಿಂದ? ಅಜ್ಞಾನೋಪಾಧಿಕ ಜೀವ. ಅಜ್ಞಾನೋಪಾಧಿಕ ಅಯಂ ಜೀವ ಅಷ್ಟೇ. ಕೇವಲ ಇವನು ಅಜ್ಞಾನವೆಂಬ ಉಪಾಧಿಯಿಂದ ಹುಟ್ಟಿಕೊಂಡಿರ್ತಕ್ಕಂಥವನು. ಹೇಗೆ? ಘಟಾಕಾಶದಂತೆ ಅಂತ ಇಷ್ಟೆಲ್ಲ ಹೇಳಿದ್ರು. ಇದು ಏನಂದ್ರೆ, ಎಷ್ಟು ಬಾರಿ ಹೇಳಿದ್ರು ಕೂಡ ಇದು ನಮಗೆ
ಸ್ವಲ್ಪ ಅರ್ಥ ಆಗೋದು ಒಳಗೆ ಹೋಗೋದು ಕಷ್ಟ. ಈಗ ಅರ್ಥ ಆಗುತ್ತೆ. ಆಮೇಲಿಂದ ಇನ್ನು ಅರ್ಧ ಗಂಟೆ ಆದ್ಮೇಲಿಂದ ಯೋಚನೆ ವ್ಯವಹಾರ ಇದ್ದೇ ಇದೆ, ಜೀವ ಅಂತ ಕಸ ಇದ್ದೇ ಇದ್ದಾನೆ ಇಲ್ಲ. ಅದು ಇನ್ನೇನು ಮಾಡಬೇಕು, ಮತ್ತೆ 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 ಹೀಗೆ ಹಾಗೆ ಸೂಣಾನಿಖದ ನ್ಯಾಯದಿಂದ ನಾವು ಗತಿ ಮಾಡಿಕೊಳ್ಬೇಕು. ಅದಕ್ಕಾಗಿ ಇಷ್ಟೆಲ್ಲ ಇರ್ತಕ್ಕಂಥ ತತ್ವ ಒಂದೇ. ಏನು, ಎಲ್ಲವೂ ಕೂಡ ಪರಮಾತ್ಮನಿಗಿಂತ ಭಿನ್ನವಾಗಿ ನೀವು ಯಾವ ಯಾವ ತತ್ವ ಇದೆ ಅಂತ ಹೇಳ್ತೀರೋ ಅವೆಲ್ಲವೂ ಕೂಡ ಅಜ್ಞಾನೋಪಾಧಿಕ ಅಷ್ಟೇ. ಒಂದೇ ಒಂದು ಮಾತು ಹೇಳಿ ಮುಗಿಸ್ಬಿಡ್ಬೋದು ಇಷ್ಟೂ ಪುಸ್ಕಾರ. ಎಲ್ಲವೂ ಅಷ್ಟೇ ಅಜ್ಞಾನೋಪಾಧಿಕ ಅಷ್ಟೇ. ಅಂದ್ರೆ ಏನಂದ್ರೆ ಏನು ಹೋಗೋದಿಲ್ಲ ಅಂತ ಬರೋದ್ರೆ. ಯಾವುದು ಅಜ್ಞಾನ, ನಾನು ನೋಡ್ತಾ ಇದ್ದೇನೆ, ನೀವು ನೋಡ್ತಾ ಇದ್ದೀವಿ, ಅಜ್ಞಾನವಂತೆ ಅಜ್ಞಾನ. ಏನು ಹೇಳ್ತಾ ಇದ್ದೀವಿ ಇವೆಲ್ಲ ಗೊತ್ತ. ಆದ್ದರಿಂದ ಏನಾಗುತ್ತೆ, ಇದನ್ನು ಮತ್ತೆ 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 ದೃಷ್ಟಾಂತದಿಂದ, ಅನುಭವದಿಂದ, ಮತ್ತೆ ತರ್ಕದಿಂದ ಎಲ್ಲವೂ ಬೇಕು. ಆ ತರ್ಕ ಹೇಗಿರಬೇಕು, ಶ್ರುತ್ಯನುಗ್ರಹೀತವಾಗಿರತಕ್ಕಂಥ ತರ್ಕ ಇರಬೇಕು. ಶ್ರುತ್ಯನುಗ್ರಹೀತ ತರ್ಕ ಅನುಭವಾಂಗತ್ವೇನ ಯಹ ಆಶ್ರಯತೆ ಸತ್ಸುತು ವೇದಾಂತೇಶು ಜಗತೋ ಜನ್ಮಾದಿ ಕಾರಣವಾದಿಷು ತದರ್ಥ ಗ್ರಹಣ ದಾರ್ಢ್ಯಾಯ ಅನುಮಾನಮಪಿ ತರ್ಕಮಪಿ ವೇದಾಂತ ವಾಕ್ಯ ಅವಿರೋಧಿ ಪ್ರಮಾಣಂ ಭವತ್ ನ ನಿವಾರ್ಯತೆ. ಶಂಕರ ಭಗವತ್ಪಾದರ ಮಾತು. ನಾವು ಎಲ್ಲೂ ತರ್ಕನ ನಾವು ಯಾವತ್ತಿಗೂ ಕೂಡ ನಿರಾಕರಣೆ ಮಾಡೋದಿಲ್ಲ. ಆದರೆ ಅದು ವೇದಾಂತದಲ್ಲಿ ವಿಹಿತವಾಗಿರತಕ್ಕಂತಹ ತತ್ವಕ್ಕೆ, ಉಪದೇಶಕ್ಕೆ ಅನುಗುಣವಾಗಿ ಇರಬೇಕು ಅಷ್ಟೇ. ಹೌದು ತಾನೆ? ಎಲ್ಲವೂ ಅಷ್ಟೇ. ನಾವು ನೋಡಿ, ಇವಾಗ ಒಂದು ನ್ಯಾಯಾಲಯ, ಅಲ್ಲಿ ಒಬ್ಬ ವಾದ ಮಾಡ್ತಾ ಇದ್ದಾನೆ, ಪ್ರಸಿದ್ಧರಾದ ಒಬ್ಬ ನ್ಯಾಯವಾದಿ. ಅವನು ವಾದ ಮಾಡ್ತಾ ಇರಬೇಕಾದ್ರೆ ಆ ವಾದವನ್ನ ನ್ಯಾಯಾಧೀಶರು ಎಂದೂ ನಿರಾಕರಣೆ ಮಾಡೋದಿಲ್ಲ. ಹೌದು ತಾನೆ? ಇವನು ಹೀಗೆ ವಾದ ಮಾಡ್ತಾನೆ, ಅವ್ನು ಹಾಗೆ ಮಾಡ್ತಾನೆ, ಹೇಗೆ ಬೇಕಾದ್ರೂ ವಾದ ಮಾಡ್ಬೋದು. ಆ ಒಂದು ಯಾವುದು ದೃಷ್ಟಾಂತವನ್ನು ಹೇಳ್ಬೋದು, ಆ ಉಲ್ಲೇಖ ಕೊಡ್ಬಹುದು, ಅಲ್ಲಿ ಹೀಗಾಗಿದೆ ನೋಡಿ, ಇಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಆದರೆ ಅದ್ಯಾವುದೂ ಕೂಡ ಅವನು ವಾದ ಮಾಡ್ತಾನಲ್ಲ, ಅದು ಅವರು ಯಾವುದನ್ನ ಕುರಿತು ಆ ವಾದ ವಿವಾದ ನಡೆಸ್ತಾ ಇದ್ದಾರೋ ಆ ವಿಷಯವನ್ನ ಬಿಟ್ಟು ಹೋಗಬಾರ್ದು ಅಷ್ಟೇ. ಹೋದಾಗ ಏನ್ ಮಾಡ್ತಾನೆ, ಇಲ್ರಿ ಎಲ್ಲೆಲ್ಲ ಹೋಗ್ತಾ ಇದ್ರಿ ನೀವು, ವಿಷಯಕ್ಕೆ ಬನ್ರಿ, ಬೇರೆ ಎಲ್ಲ ಬೇಡ ನಮಗೆ ಅಂತ ನೇಚ್ಕೊಡ್ತಾರೆ. ಹಾಗೆ ಇನ್ನೂ ಕೂಡ ತರ್ಕ, ಈ ಒಂದು ವೇದಾಂತಕ್ಕೆ ಅನುಗುಣವಾಗಿ ಇರ್ತಕ್ಕಂಥ ತರ್ಕ ಎಂಥ ತರ್ಕವೇ ಆಗಲಿ ನಮಗೆ ಸ್ವೀಕಾರ್ಯವೇ ಅದು. ಮತ್ತೆ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ವಾದ ವಿವಾದಗಳು ಏನೇ ಇರಲಿ ನಮಗೆ ಸ್ವೀಕಾರ್ಯ, ನಾವು ಅದನ್ನು ಎದುರಿಸ್ತೇವೆ ಅಂತ ಹೇಳಿ ಆ ಪ್ರತಿಜ್ಞೆ ಮಾಡಿ ಈ ತರ್ಕ ಮತ್ತೆ ಅನುಭವ ಮತ್ತೆ ಶಾಸ್ತ್ರ ಪ್ರಾಮಾಣ್ಯ ಇವೆಲ್ಲವನ್ನು ಇಟ್ಕೊಂಡು ವಿಚಾರ ಮಾಡಬೇಕು ಅಂತ ಹೇಳಿ, ಇಷ್ಟು ಈ ಒಂದು ತಾತ್ಪರ್ಯ ಇಷ್ಟೇ. ಇದು ಇದಕ್ಕೆ ಕೊನೆಯ ಭಾಗ ಒಂದಿದೆ, ಅದನ್ನು ನೋಡ್ಬೋದು. 30ನೇ ಪುಟ. ಈ ಗೌಡಪಾದರ ಕಾರಿಕೆ ಎಲ್ಲವನ್ನೂ ಕೂಡ ಉದ್ಧಾರ ಮಾಡಿದ್ದಾಯಿತು. ಸಂಘಾತ ಸ್ವಪ್ನ ಕೊನೆ ಕಾರಿಕೆ ಹೇಳ್ತಾ ಇದ್ರೆ ಅಷ್ಟೇ, ಮೊದಲಿಂದೆಲ್ಲ ಹೇಳಿದೀವಲ್ಲ ನಾವು. ಸಂಘಾತ ಸ್ವಪ್ನ ಸರ್ವೇ ಆತ್ಮಮಾಯಾ ವಿಸರ್ಜಿತಾ ಆಧಿಕ್ಯೆ ಸರ್ವಸಾಮ್ಯೇವ ನೋಪಪತ್ತಿರ್ಹಿ ವಿದ್ಯತೆ. ಉಪಪತ್ತಿ ಇದೆ, ಉಪಪತ್ತಿ ಅಂತ ಹೇಳಿ, ಉಪಪತ್ತಿಗೆ ವಿದ್ಯತೆ ಇತಿ. ಈಗ ಭಾಷ್ಯ ಇದನ್ನು ನೋಡೋಣ, ಸ್ವಾಮಿಗಳ ಒಂದು ವ್ಯಾಖ್ಯಾನವನ್ನು ನೋಡೋಣ. ಇತಿ ಹೀಗೆಂಬುದಾಗಿ ಗೌಡಪಾದರು ಹೇಳಿದ್ದಾರೆ ಅಂತೇಳಿ. ಸರ್ವಥಾಪಿ ಯಥಾ ಆಕಾಶಸ್ಯ ಏಕಸ್ಯೈವ ಸಹ ಉತ್ಪತ್ತಿ ನಾಶ ಮಾಲಿನ್ಯ ಅಮಾಲಿನ್ಯ ರೂಪ ಕಾರ್ಯ ಸಮಾಖ್ಯ ಭೇದ ಗತ್ಯಾಗತಿ ಆದಿ ವ್ಯವಹಾರ ಘಟಾದಿ ಉಪಾಧಿಕೃತ ಏವ. ಇಲ್ಲಿ ನೋಡಿ, ಇದೇನು ಇಲ್ಲಿ ಸ್ವಾಮಿಪಾದರು ಇಲ್ಲಿ ಕಾರಿಕೆ ಬಂದಿತ್ತಲ್ಲ ವಿಚಾರ, ಅವೆಲ್ಲವನ್ನೂ ಕೂಡ ಇಲ್ಲಿ ಹೇಳ್ಬಿಟ್ರು. ಏನೇನು ಕಾರಿಕೆ ವಿಚಾರ ಬಂದಿದೆ ಅಂತಲ್ಲ ನೋಡಿ. ಆಕಾಶ ಏನಾಗಿದೆ, ಮಹಾಕಾಶ ಒಂದೇ, ಮಹಾಕಾಶ ಅಂತ ಹೇಳೋ ಆಗಿಲ್ಲ. ಯಾಕೆ ಮಹಾಕಾಶ
ಮತ್ತೆ ಘಟಾಕಾಶ, ಮತ್ತೆ ಸಂಕುಚಿತವಾದ ಆಕಾಶ ಅಂತಿದೆಯಾ? ಈ ಆಕಾಶ ಒಂದೇ. ಆದರೂ ಕೂಡ ಈ ಘಟಾಕಾಶ ಅಂತ ಇದೆಯಲ್ಲ ವ್ಯವಹಾರದಲ್ಲಿ, ಅದನ್ನ ಅನುಸರಿಸಿ ಮಹಾಕಾಶ ಅಂತ ಹೇಳ್ತಾ ಇದ್ದೇವೆ ಅಷ್ಟೆ. ಅದಕ್ಕಿಂತ ಭಿನ್ನವಾದದ್ದು ಅಂತ ಹೇಳೋದಕ್ಕೋಸ್ಕರ ಮಹಾಕಾಶ ಅಷ್ಟೇ. ಈ ಸದ್ಗುರು ಮಹಾಗುರು ಇದ್ದಾಗೆ. ಗುರು ಅಂದ್ರೆ ಗುರು ಅಷ್ಟೇ, ಅವನ್ ಗುರು, ಅದಕ್ಕೆ ಬೇರೆ ಇನ್ನೊಬ್ಬ ಇಲ್ಲ. ಅದು ಕೂಡ ಯಾರ್ಯಾರು ಗುರುಗಳಿದ್ದಾರಲ್ಲೇ, ಆದ್ದರಿಂದ ಅವರಂಗರಿಗಿಂತ ಹೊರತಾದವನು ಇವನು ಅಂತ ಹೇಳೋದಕ್ಕೆ ಸದ್ಗುರುನು ಮಹಾಗುರುನು ಹೇಳ್ತಾನೆ. ಇಲ್ಲೂ ಅದೇ ಸರ್, ಈ ಮಹಾಕಾಶ ಅಂತ ಇದೆಯಲ್ಲ ಅದು ಒಂದೇ ಆಗಿದೆ. ಆದರೂ ಕೂಡ ಅದಕ್ಕೆ ಉತ್ಪತ್ತಿ, ಸ್ಥಿತಿ, ಲಯ, ಮತ್ತೆ ಮಾಲಿನ್ಯ, ಅಮಾಲಿನ್ಯ, ರೂಪ, ಕಾರ್ಯ, ಸಮಾಖ್ಯ, ಗತಿ, ಆಗತಿ, ಇಲ್ಲಿಂದ ಅಲ್ಲಿ ಹೋಯ್ತು, ಕುಡಿಕೆ ಅಲ್ಲಿ ಬಂತು, ಮಡಿಕೆ ಇಲ್ಲಿ ಬಂತು, ಇವೇ ಮುಂತಾದ ವ್ಯವಹಾರಗಳು ಯಾವುದಕ್ಕೆ? ಆ ಆಕಾಶಕ್ಕೆ, ಮಹಾಕಾಶಕ್ಕೆ ಇದೆಯಲ್ಲ, ಹೇಗೆ ಬಂತು ಅಂದ್ರೆ ಘಟಾದಿ ಉಪಾಧಿಕೃತ ಏವ. ಅದು ಘಟವೇ ಮುಂತಾದ ಉಪಾಧಿಗಳಿಂದ ಉಂಟಾದ ಭೇದ ಅಷ್ಟೇ ಹೊರತು ನಿಜವಾಗಿ ಮಹಾಕಾಶ ಅಂತಲೂ ಇಲ್ಲ, ಘಟಾಕಾಶ ಅಂತಲೂ ಇಲ್ಲ. ಇರುವುದು ಒಂದೇ ಒಂದು ಆಕಾಶ ಅಷ್ಟೆ. ಹಾಗೆ ಇನ್ನೂ ಕೂಡ ಪರಮಾತ್ಮ ಅಂತ ಒಬ್ಬ ಇಲ್ಲ, ಜೀವಾತ್ಮ ಅಂತ ಒಬ್ಬ ಇಲ್ಲ, ಭೂತಾತ್ಮ ಅಂತ ಇಲ್ಲ, ಇಂದ್ರಿಯಾತ್ಮ ಅಂತ ಇಲ್ಲ. 5 ಆತ್ಮರನ್ನು ಹೇಳಿದ್ದಾರಲ್ಲ, ಯಾರು ಇಲ್ಲ. ಇರ್ತಕ್ಕಂಥ ಒಬ್ಬನೇ ಒಬ್ಬ ಆತ್ಮ ಅಷ್ಟೆ. ಅವನನ್ನ ಪರಮಾತ್ಮ ಅಂತ ಯಾಕೆ ಹೇಳ್ತಾ ಇದ್ದೇವೆ? ಅಯ್ಯಯ್ಯೋ, ಇವೆಲ್ಲ ಬೇರೆ ಆತ್ಮರು ಹೇಳ್ಬಿಟ್ಟಿದಾರಲ್ಲಪ್ಪ, ಇವ್ರನ್ನ ಹೇಳಿದಾರಲ್ಲ, ಅದಕ್ಕೋಸ್ಕರ ಇವರಿಗಿಂತ ಭಿನ್ನನಾದವನು ಎಂದು ಹೇಳುವುದಕ್ಕೋಸ್ಕರ ಅವನಿಗೆ ಆ ಪರಮ ಅಂತಕ್ಕಂಥ ಒಂದು ಪ್ರಿಫಿಕ್ಸ್, ಏನು ಉಪಸರ್ಗ ಅವನಿಗೆ ಹಿಂದೆ ಇರ್ತಕ್ಕಂಥ ಕೊಡ್ತಾ ಇದ್ದೇವೆ ನಾವು. ಪರಮಾತ್ಮ ನಿಜವಾಗಿ ಏನಿಲ್ಲ, ಪರಮಾನೂ ಇಲ್ಲ, ನಿಕೃಷ್ಟಾನೂ ಇಲ್ಲ, ಆತ್ಮ ಅಂತ ಬಂದೆ. ಅದು ತಪ್ಪೇ ಇರಲಿ, ವ್ಯವಹಾರದಲ್ಲಿ ಮಾತಾಡೋಕ್ಕಾಗಲ್ಲ. ಹಾಗಿರೋದ್ರಿಂದ ಏನಾಗಿದೆ, ಇಲ್ಲಿ ಎಲ್ಲವೂ ಕೂಡ ಘಟವೇ ಮುಂತಾದ ಉಪಾಧಿಯಿಂದ ಉಂಟಾದ ವಿಕಾರವೇ ಹೊರತು ಮಹಾಕಾಶಕ್ಕೆ ಏನೂ ಆಗಿಲ್ಲ. ಮಹಾಕಾಶಕ್ಕಿಂತ ಬೇರೆಯಾಗಿ ಘಟಾಕಾಶ ಇಲ್ಲವೂ ಇಲ್ಲ, ಘಟ ಇದ್ದಾಗಲೂ ಇಲ್ಲ, ಘಟ ಹೋದಾಗಲಂತೂ ಇಲ್ಲವೇ ಇಲ್ಲ. ಮತ್ತೆ ಎಲ್ಲ ಏನು ಘಟದಿಂದ ಬಂತು. ಮತ್ತೆ ಆ ಮಹಾಕಾಶದ ಬಗ್ಗೆ ಇರತಕ್ಕಂಥ ಒಂದು ಅಜ್ಞಾನ ಅಷ್ಟೆ. ಮತ್ತೆ ಯಥಾಚ ಆಕಾಶಸ್ಯ ಘಟಾದ್ಯಾಕಾಶಾಃ ನ ವಿಕಾರಾಃ ನಾಪಿ ಅಂಶಾಃ. ಮತ್ತೆ ಮುಂದೆ ಹೇಳ್ತಾ ನೋಡಿ, ಈ ಆಕಾಶ ಮತ್ತೆ ಘಟಾಕಾಶ ಇದೆ. ಈ ಘಟ ಆಕಾಶವು ಆಯ್ತು ಕಣ್ರಿ, ಮಡಕೆ ಉಪಾಧಿಕೃತ ಅಂತ ಒಪ್ಕೊಂಡ್ರೆ ಆಯ್ತು. ಘಟಾಕಾಶ ಇದೆಯೋ ಇಲ್ವೋ? ಮಡಕೆ ಇದೆ, ಅಲ್ಲಿ ಘಟಾಕಾಶ ಒಳಗಡೆ ನೀರಿದೆ. ಆದ್ರೆ ಆ ಒಂದು ಕರಕಾಕಾಶ, ಕುಡಿಕೆ ಆಕಾಶದಲ್ಲಿ ಅಲ್ಲಿ ನೀರಿಲ್ಲ, ಅಲ್ಲಿ ಇನ್ನೇನೋ ಬೇರೆ ಪದಾರ್ಥ ಇದೆ. ಓಹೋ, ಹಾಗುಂಟಾ ಅಂದ್ರೆ ಏನಾಯ್ತದು? ನಾವು ಈ ಘಟಾಕಾಶವನ್ನ, ಈ ಘಟಾಕಾಶವು ಮಹಾಕಾಶದ ಇದು ಅಂಶವಾಗಿದೆ. ಮಹಾಕಾಶ ಬೇಕಂದ್ರೆ ಇದು, ಅದನ್ನೇದ್ರೆ ಒಪ್ಕೊಳ್ತೀವಿ ನಾವು, ಆದರೆ ಮಹಾಕಾಶದ ಅಂಶ ಇದು ಅಂತಲಾಗದಿ. ಮತ್ತೆ ಘಟಾದ್ಯಾಕಾಶ ನಾಪಿ ಅಂಶ, ಅದು ಘಟ. ಮತ್ತೆ ಈ ಒಂದು ಮಹಾಕಾಶದ ವಿಕಾರ ಅಂದ್ರೆ ಕಾರ್ಯ ಅಂತಾಗದೆ ಎಂದಿಗೂ ಇಲ್ಲ. ಘಟಾಕಾಶನ ಆಯ್ತುಕೊಂಡೆ, ಘಟಾಕಾಶ ಇದೆ, ನಮ್ಮ ಅನುಭವ ಬರ್ತಾ ಇದೆ, ಉಪಯೋಗ ಬರ್ತಾ ಇದೆ. ಹಾಗಾಗಿ ಏನ್ ಮಾಡೋಣ ನಾವು? ಓಹೋ, ಮಹಾಕಾಶದ ಅಂಶ ಕಂಡ್ರಿ ಇದು ಅಂತ ಹೇಳೋಣ? ಅಯ್ಯಯ್ಯೋ, ಅಂಶವೂ ಇಲ್ಲ, ಎಂಥದ್ದು ಇಲ್ಲ. ಯಾಕೆ? ಪರಮಾತ್ಮನು ಅಂಶಕ್ಕೆ ಒಳಪಟ್ಟಿಲ್ಲ. ಅವನು ಪರಿಚ್ಛೇದ್ಯನಲ್ಲ, ಅವನು ಪರಿಚ್ಛಿನ್ನನಲ್ಲ, ಅವನು ಪರಿಪೂರ್ಣ. ಅವನನ್ನು ನೀವು ವಿಭಾಗ ಮಾಡುವುದಕ್ಕೆ ಆಗುವುದಿಲ್ಲ. ಹೇಗೆ? ಆಕಾಶದಂತೆ. ಆಕಾಶವನ್ನ ನೋಡ್ರಿ, ಇಲ್ಲಿ ಆಕಾಶ ಇದೆ,
ಬೇರೆ ಮಾಡ್ಬಿಡ್ತೀನಿ ಇದು ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ನೋಡಿ, ನಮ್ಮ ಭಾರತ ದೇಶದ ವಾಯುಗಡಿ, ಆಕಾಶದ ಗಡಿ ಇದೆ, ಇನ್ನೊಂದು ಪಕ್ಕದ ದೇಶದ ವಾಯುಗಡಿ ಇದೆ. ಆ ಆ ಗಡಿ ಏನಾಗಿದೆ, ನೀವು ಅಲ್ಲಿ ಬರ್ಕೂಡುದು ಅಂತಾರೆ. ಏನು ವಿಭಾಗ, ಆಕಾಶ ವಿಭಾಗ ಮಾಡ್ತಾರೆ. ವಿಭಾಗ ಅನ್ನೋದು ಅದು ಉಪಾಧಿಕೃತ ಅಷ್ಟೇ. ಹೀಗಾಗಿ ಆಕಾಶ ವಿಭಾಗ ಮಾಡೋದು ಅಂತಲೂ ಇಲ್ಲ, ಆಕಾಶದ ಅಂಶ ಘಟಾಕಾಶ ಅಂತಲೂ ಇಲ್ಲ, ಮತ್ತೆ ಆಕಾಶದ ಕಾರ್ಯ ಅಂತಂತೂ ಮೊದಲಿಗೆ ಇಲ್ಲ. ಯಾಕೆ? ಆಕಾಶವು ಕಾರಣವೇ ಅಲ್ಲ ಮೊಟ್ಟ ಮೊದಲಿಗೆ. ಯಾಕೆ? ಕಾರ್ಯವೇ ಇಲ್ಲ, ಅದಕ್ಕೆ ಕಾರ್ಯನೇ ಇದೆ, ಕಾರಣ ಇಲ್ಲ. ಹೀಗೆ ನಾಪಿ ಏವಮೇವ ಜೀವಾನಾಂ ಉತ್ಪತ್ತಿಯಾದ ವ್ಯವಹಾರ ಉಪಾಧಿಕೃತ ಏವ. ಹಾಗೆ ಈ ಜೀವ ಇದ್ದಾನಲ್ಲ, ಈ ಜೀವನ ಉತ್ಪತ್ತಿ, ಅವನು ಇರ್ತಾನೆ ಹೋಗ್ತಾನೆ ಅಂತಕ್ಕಂಥ ಎಲ್ಲ ವ್ಯವಹಾರಗಳು ಕೂಡ ಉಪಾಧಿಕೃತ ಏವ, ಉಪಾಧಿಯಿಂದ ಆದದ್ದೇ ಹೊರತು ಸ್ವತಃ ಜೀವ ಎಂಬತಕ್ಕಂತಹ ಒಂದು ತತ್ವವೇ ಇಲ್ಲ. ಓಹೋ, ಜೀವ ಎಂಬತಕ್ಕಂಥ ತತ್ವವೇ ಇಲ್ಲ. ಇನ್ ತತ್ವನೇ ಇಲ್ಲದೆ ಇದ್ಮೇಲೆ ಅದಕ್ಕಿನ್ ಉತ್ಪತ್ತಿ, ಸ್ಥಿತಿ ಮತ್ತೆ ನಾಶ ಇದನ್ನು ವಿಚಾರ ಮಾಡೋದ್ರಲ್ಲಿ ಏನ್ ಅರ್ಥ ಇದೆ? ಸಾಕದಂತ ಪರೀಕ್ಷಾವತ್, ಕಾಗೆ ಹಲ್ಲಿ ಎಣಿಸಿದಾಗ ಅಷ್ಟೇ ಅರ್ಥ. ಯಾಕೆ? ತತ್ವನೇ ಇಲ್ಲ, ಅದನ್ನ ಏನ್ ಮಾಡ್ತೀರ? ವ್ಯವಹಾರ ಕಟ್ಕೊಂಡು ಉತ್ಪತ್ತಿ ಸ್ಥಿತಿ ಕಟ್ಕೊಂಡಿಲ್ಲ. ಹಾಗಾಗಿ ಏನಾಗಿದೆ, ಉತ್ಪತ್ತಿ ಉಪಾಧಿಕೃತ ಏವ ಭೇದ ಗತ್ಯಾಗತಿ ವ್ಯವಹಾರ ಅಪಿ ಔಪಾಧಿಕ ಏವ. ಇನ್ನು ಆಕಾಶ ಭೇದ ಅಂದ್ರೇನು? ಇದು ಘಟಾಕಾಶ, ಇದು ಕರಕಾಕಾಶ, ಇದು ಗೃಹಾಕಾಶ, ಇದು ದೇವಾಲಯ ಆಕಾಶ, ಎಲ್ಲ ಬೇರೆ ಬೇರೆ ಇದೆ ನಮ್ಗೆ. ಇದೆಲ್ಲ ಇದೆಯಲ್ಲ, ಇದು ಮತ್ತೆ ಗತಿಯಾಗತಿ. ಏನ್ರಿ, ಇವತ್ತು ಇಲ್ಲಿತ್ತು ಯಾವುದು ನೀರಿನ ಪಾತ್ರೆ, ನಾಳೆ ಅಲ್ಲಿ ಹೋಗಿದೆ. ಆ ಘಟಾಕಾಶ ಇತ್ತು, ಅಲ್ಲಿ ಹೋಗಿದೆ. ಹೀಗೆ ಈ ಗತಿ ಆಗತಿ ಇವೆಲ್ಲ ಇದೆಯಲ್ಲ, ಇವೆಲ್ಲವೂ ಕೂಡ ಇವು ಕೂಡ ಔಪಾಧಿಕವೇ, ಅಂದ್ರೆ ಉಪಾಧಿಕೃತವೇ. ಅವನ ಉತ್ಪತ್ತಿ ಸ್ಥಿತಿನೂ ಕೂಡ ಔಪಾಧಿಕ, ಮತ್ತೆ ಅವನ ಕಾರ್ಯ ಏನಿದೆ ಅದು ಕೂಡ ಉಪಾಧಿಕ. ರೂಪ ಕಾರ್ಯ ಸಮಾಖ್ಯಾಕೃತ ಭೇದಾಚ ತಥೈವ ಉಪಾಧಿಕೃತ ನ ಪಾರಮಾರ್ಥಿಕ. ಇದು ಯಾಕೆ ಮೂರು ಇಷ್ಟು ಬೇರೆ ಬೇರೆ ಬರೀತಾ ಇದ್ದಾರೆ ಅಂದ್ರೆ, ಗೌಡಪ್ಪ ಅದರ ಕಾರ್ಯಕ್ಕೆಯಲ್ಲಿ ಬೇರೆ ಬೇರೆ ಇದೆಯಲ್ಲ, ಅದಕ್ಕೆ ವಿವರಣೆ ಬರೀತಾ ಇದೆ. ಮತ್ತೆ ರೂಪ, ಅದರ ಕಾರ್ಯ, ಮತ್ತೆ ಸಮಾಖ್ಯ ಅಂದ್ರೆ ಒಂದು ಹೆಸರು ಏನೋ ಒಂದಿದೆ ಅದು ಅದು ಅದರಿಂದುಂಟಾದ ಭೇದ ಇದೆಯಲ್ಲ, ಅದು ಕೂಡ ಉಪಾಧಿಕೃತ. ಇದು ಮಡಕೆ ಅಂತೇವೆ, ಯಾವುದು ಸಮಾಖ್ಯ. ಇನ್ನೊಂದು ಪಾತ್ರೆ ಇದೆ, ಅದನ್ನು ಕೂಡಿಕೆ ಅಂತೇವೆ. ಇದೆಲ್ಲ ಏನು ಮಡಕೆ ಅಂತಲಾರು ಹೇಳಿ, ಕುಡಿಕೆ ಅಂತಲಾರು ಹೇಳಿ, ಹರವಿ ಅಂತಲಾರು ಹೇಳಿ, ಏನಾರು ಹೇಳಿದ್ರು ಕೂಡ ಅದು ಮಣ್ಣಿಗಿಂತ ಭಿನ್ನವಾಗಂತೂ ಇಲ್ಲ. ಹೋಗ್ತಾನೆ. ಹಾಗೆ ಇಲ್ಲೂ ಕೂಡ ಎಲ್ಲವೂ ಕೂಡ ಏನಾಗಿದೆ, ಉಪಾಧಿಕೃತ ನ ಪಾರಮಾರ್ಥಿಕಾ. ಇದು ಪರಮಾರ್ಥ ದೃಷ್ಟಿಯಿಂದ ಮಣ್ಣೆ ಹೇಗೆ ಅಲ್ಲಿ ಎಲ್ಲವೂ ಕೂಡ, ಇಲ್ಲೂ ಕೂಡ ಪಾರಮಾರ್ಥಿಕವಾಗಿ ಒಬ್ಬನೇ, ಅವನೇ ಪರಮಾತ್ಮ ಪರಮೇಶ್ವರ. ಯಥಾಚ ಆಕಾಶ ಕಾರ್ಯ ಪೃಥಿವೀತ್ವೇಪಿ ಘಟಾದೇಹೇ ಘಟಸ್ಯ ಆಕಾಶಾತ್ ಅನ್ಯಸ್ಯೈವ ಸತಃ ಆವಿದ್ಯಕ ಮಾಯೆಯ ಭೇದ ವ್ಯವಹಾರ. ಇಲ್ಲಿ ಆಕಾಶ ಕಾರ್ಯ ಯಾವುದು? ಪೃಥ್ವಿ. ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಅದ್ಯ ಪೃಥ್ವಿ ಅಂತಿದೆ. ಅಂದ್ರೆ ಒಂದೊಂದು ಸರಣಿಯಲ್ಲಿ ಬಂದಿದೆ. ಆಕಾಶದಿಂದ ಉಂಟಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಪೃಥ್ವಿ. ಇದು ಹಾಗಿದ್ದರೂ ಕೂಡ ಈ ಒಂದು ಘಟಾದೇಹಿ ಘಟಸ್ಯ ಆಕಾಶ ಅನನ್ಯಚಯ. ಘಟ ಹೇಗೆ ಈ ಘಟಾಕಾಶಕ್ಕಿಂತಲೂ ಕೂಡ ಬೇರೆಯಾಗಿಲ್ಲವೋ, ಘಟವೂ ಕೂಡ ಮಣ್ಣಿಗಿಂತ ಬೇರೆಯಾಗಿಲ್ಲ, ಘಟಾಕಾಶ ಕೂಡ ಆಕಾಶಕ್ಕಿಂತ ಬೇರೆಯಾಗಿಲ್ಲ. ಹೇಗೆ ಆಕಾಶದ ಕಾರ್ಯ ಪೃಥ್ವಿ, ಹಾಗೆ
ಆ ರೀತಿ ಕಾರ್ಯ. ಇದು ಘಟಾದೇಹೆ. ಘಟ, ಘಟದ ಕಾರ್ಯ ಯಾವುದು? ಮಣ್ಣು. ಘಟಸ್ಯ ಆಕಾಶ, ಇದು ಮಣ್ಣು ಯಾವುದು? ಪೃಥ್ವಿ. ಅದು ಆಕಾಶ. ಘಟಾಕಾಶ ಯಾವುದು? ಆಕಾಶ. ಆಕಾಶ ಇದು ಅದಕ್ಕಿಂತ ಭಿನ್ನವಾಗಿ ಅಂದ್ರೇನು, ಆ ಪೃಥ್ವಿಗಿಂತಲಾಗಲಿ ಅಥವಾ ಇದಕ್ಕೆ ಕಾರಣವಾಗಿರ್ತಂಥ ಆಕಾಶಕ್ಕಿಂತಲಾಗಲಿ ಏನು ಅನನ್ಯೈವ ಸ್ವತಃ ಬೇರೆಯಾಗಿ ಇಲ್ಲದೆ ಇರುವಾಗ ಆವಿದ್ಯಕ ಮಾಯೆಯ, ಈ ಒಂದು ಅವಿದ್ಯೆಯಿಂದ ಉಂಟಾದ ಮಾಯೆಯಿಂದ ಭೇದ ವ್ಯವಹಾರ ಗೊತ್ತಾಗ್ತದೆ. ಒಂದು ಪದ ಒಂದು ಹಾಕಿದ ಏನು ಅಂತಂದ್ರೆ ಆವಿದ್ಯಕ ಮಾಯೆಯ ಅಂತ. ಇದನ್ನ ನಾವು ನೋಡಿ, ಇದು ನಮ್ಗೆ ಏನದೇ ಇಲ್ಲೇನು ಇಂಥವೆಲ್ಲ ಏನು ವಿಶೇಷ ಏನು ಕಾಣೋದಿಲ್ಲ. ಅವಿದ್ಯಕ ಮಾಯೆಯಿಂದ ಅಂತ ಹೇಳ್ಬಿಡ್ತೇವೆ. ಆದರೂ ಕೂಡ ಇಲ್ಲಿ ಸ್ವಾಮಿಪಾದರವರು ತಮ್ಮ ಸಿದ್ಧಾಂತವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಒಂದೇ ಒಂದು ಪದದಿಂದ. ಯಾವುದದು? ಆವಿದ್ಯಕ ಮಾಯೆಯ. ಅಂದ್ರೆ ಏನಾಯ್ತು? ಆವಿದ್ಯಕ. ಆವಿದ್ಯಕ ಅಂತಂದ್ರೆ ಏನು? ಅವಿದ್ಯೆಯ ಉತ್ಪನ್ನ ಆವಿದ್ಯಕ. ಅದು ಸಂಬಂಧಪಟ್ಟಿದ್ದು ಅವಿದ್ಯಕ, ಅವಿದ್ಯೆಯ ಉತ್ಪನ್ನ. ಹೀಗೆ ಅವಿದ್ಯೆಯಿಂದ ಉಂಟಾದ ಮಾಯೆ ಅಂತ. ಅಲ್ಲಿಗೆ ಏನಾಯ್ತು? ಮಾಯೆ ಅಂತಕ್ಕಂಥದ್ದು ಇದು ಅವಿದ್ಯೆಯ ಕಾರ್ಯ ಅಂತ ಆಯ್ತು. ಹೌದ್ ತಾನೆ? ಅವಿದ್ಯೆಯ ಕಾರ್ಯ ಮಾಯ ಅಂತ ಆಯ್ತು. ಇದು ಸ್ವಾಮಿಪಾದರವರು ಎಲ್ಲ ಕಡೆ ಹೇಳ್ಕೊಂಡು ಬಂದಿರತಕ್ಕಂಥ ಮಾತು. ಇಲ್ಲೂ ಹಾಕಿದೆ ನೋಡಿ. ಏನು ನೋಡಿ? ಆವಿದ್ಯಕ ಮಾಯೆಯ. ಆವಿದ್ಯಕ. ಈ ಮಾಯೆ ಅಂತಕ್ಕಂಥದ್ದು ಯಾವ್ದು? ಆವಿದ್ಯಕ. ಅವಿದ್ಯೆಗೆ ಒಳಪಟ್ಟಿದ್ದು, ಅವಿದ್ಯೆಯಿಂದ ಬಂದದ್ದು ಅಂಥೇಳಿ ಅವಿದ್ಯೆಯ ಕಾರ್ಯ ಮಾಯ ಅಂತ ಹೇಳಿದ್ದಾರೆ. ಆದರೆ ಬೇರೆ ಎಲ್ಲ ವ್ಯಾಖ್ಯಾನಕಾರರು ಎಲ್ಲರೂ ಕೂಡ, ಯಾರು ಎಲ್ಲರೂ ಅಂದ್ರೆ ಪದ್ಮಪಾದರಿಂದ ಹಿಡಿದು ಇವತ್ತಿನವರೆಗೂ ಕೂಡ ಎಲ್ಲರೂ ಕೂಡ ಏನ್ ಮಾಡಿದ್ದಾರೆ? ಇದು ಯಾವುದು? ಈ ಅವಿದ್ಯೆಯ ಕಾರ್ಯ ಮಾಯ ಅಂತ ಹೇಳಲಿಲ್ಲ. ಮತ್ತೆ ಹೇಳ್ಬಿಟ್ಟಿದ್ದಾರೆ, ಅವಿದ್ಯೆ ಮಾಯ ಇವೆಲ್ಲವೂ ಕೂಡ ಪರ್ಯಾಯವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹೀಗೆ ಹೇಳಿ ಅವರು ಈ ಅದಕ್ಕೆ ಬೇಕಾದ ಕೆಲವು ವಾಕ್ಯವನ್ನು ಉದ್ಧಾರ ಮಾಡಿ ನೋಡಿ, ಈ ಮಾಯಾ ಮತ್ತೆ ಅವಿದ್ಯೆ ಎರಡು ಒಂದೇ, ಅದೇ ಪ್ರಕೃತಿ ಅಂತ ಹೇಳಿ ಆ ಒಂದು ಮೂಲ ವಿದ್ಯಾ ಅಂತಕ್ಕಂಥದ್ದನ್ನ ಸ್ಥಾಪನೆ ಮಾಡ್ತಾರೆ. ಅದು ಬೇರೆ ವಿಚಾರ. ಅಲ್ಲಿ ಯಾಕೆ ನಾನು ಹೇಳಿದೆ ಅಂದ್ರೆ ನೋಡಿ, ಸ್ವಾಮಿಪಾದರು ಈ ಒಂದು ಪದ ಹಾಕಿದಾರಲ್ಲ, ನಾವು ಇದ್ರ ವಿಶೇಷವನ್ನ ತಿಳ್ಕೊಂಡ್ರೆ ಯಾಕೆ ಈ ಸ್ವಾಮಿಪಾದ ಈ ಪದ ಹಾಕಿದ್ದಾರೆ ಅಂತ ತಿಳ್ಕೊಂಡ್ರೆ ನೋಡಿ, ಇಲ್ಲಿವರೆಗೆ ಹೇಳಿದ್ದು ಏನು ವಿಶೇಷ ಇಲ್ಲ. ಇದು ಎಲ್ಲರೂ ಹೇಳಿರ್ತಕ್ಕಂಥದ್ದು. ಎಲ್ಲಿ ಎಲ್ಲರೂ ಅಂದ್ರೆ ಯಾರು? ಆದ್ರೂ ಶಂಕರ ಭಗವತ್ಪಾದರಿಂದ ನಂತರದ ಶಿಷ್ಯರು ಅಲ್ಲದೆ ಇಲ್ಲಿವರೆಗೆ ವ್ಯಾಖ್ಯಾನ, ಉಪವ್ಯಾಖ್ಯಾನ ಮತ್ತೆ ಟೀಕೆ ಎಲ್ಲ ಬಂದು ಎಷ್ಟೋ ಎಲ್ಲರೂ ಕೂಡ ಮೇಲೆ ಹೇಳಿದ್ದೆಲ್ಲ ಹೇಳಿದ್ದಾರೆ. ಆದರೆ ಇದು ಒಂದು ಮಾತ್ರ ಏನಾಗಿದೆ? ಇದು ಆವಿದ್ಯಕ ಮಾಯೆಯ ಭೇದ ವ್ಯವಹಾರ ಅಂತ ಇದೆಯಲ್ಲ, ಇದು ಸ್ವಾಮಿಪಾದರವರ ಒಂದು ವಿಶೇಷ. ಸ್ವಾಮಿಪಾದರು ಮಾತ್ರವೇ ಹೇಳಿರ್ತಕ್ಕಂಥದ್ದಿದೆ, ಯಾರು ಹೇಳಲಿಲ್ಲ. ಇಲ್ಲ, ಇದನ್ನು ನಾವು ಮನಗಂಡು ನೋಡಿದ್ರೆ ಓಹೋ, ನಾವು ಈ ವಿಶುದ್ಧ ವೇದಾಂತ ಪರಿಭಾಷಾ ಅನ್ನುವುದನ್ನ ಅಧ್ಯಯನ ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ಯಾಕೆ? ಯಾವ ಉದ್ದೇಶವನ್ನು ಇಟ್ಕೊಂಡು ಸ್ವಾಮಿಪಾದರು ಬರೆದಿದ್ದಾರೋ ಅದನ್ನ ಈ ಒಂದು ಪದದಿಂದ ಅವರು ವ್ಯಕ್ತಪಡಿಸಿದ್ದಾರೆ. ಒಂದೇ ಒಂದು ಪದ ಅಷ್ಟೇ, ಆವಿದ್ಯಕ ಮಾಯೆಯ ಅಂತಕ್ಕಂಥದ್ದು. ಇದು ಏನಾಗುತ್ತೆ ನೋಡಿ, ನನಗೂ ಈಗ ಈ ಕ್ಷಣದಲ್ಲಿ ಈ ಪದವನ್ನು ಓದಿದಾಗ ನನಗೆ ಒಂದು ಸ್ಫುರಣೆ ಆಯ್ತು. ಅರೆ, ಆವಿದ್ಯಕ್ಕೆ ಎಂಥ ಪದ ಹಾಕ್ಬಿಟ್ಟಿದಾರಪ್ಪ. ಇದುವರೆ ತನಕನೂ ಕೂಡ ಎಲ್ಲರೂ ಅವಿದ್ಯೆ ಮಾಯಾ
ಎಲ್ಲ ಒಂದೇ ಅಂತ ಹೇಳಿಬಿಟ್ಟಿದ್ರು. ನೋಡಿ ಇವರು ಅವಿದ್ಯೆ ಕಾರ್ಯ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಮಾಯಾವೇಶವಶೇನ ಎಲ್ಲ ಕಡೆ ಬರೆದಿದ್ದಾರೆ. ಓಹೋ, ಇದರಿಂದ ಬರೆದಿದ್ದಾರೆ, ಇದು ವಿಶೇಷ ಸ್ವಾಮಿಗಳದು. ಇದನ್ನ ನಮಗೆ ಅವರ ಒಂದು ಅನುಗ್ರಹವೇ, ಇದು ನಮಗೂ ಗೊತ್ತಾಯ್ತು ಓದ್ಕೊಂಡು. ನೋಡಿ ಇನ್ನೊಂದು ಹೇಳ್ತೀನಿ ನೋಡಿ, ಯಾವುದು ಆವಿದ್ಯಕ ಮಾಯೆಯ ಭೇದ ವ್ಯವಹಾರ. ಇದು ಸ್ವಾಮಿಗಳ ಸಿದ್ಧಾಂತ. ಆವಿದ್ಯಕ ಮಾಯೆಯ ಭೇದ ವ್ಯವಹಾರ ಏವಂ ಏಕಸ್ಮಿನ್ನೇವ ಪರಮಾತ್ಮನೇ ಅವಿದ್ಯಾ ಕಲ್ಪಿತ. ನೋಡಿ ನೋಡಿ, ಅವಿದ್ಯಾ ಕಲ್ಪಿತ ಮಾಯಾ ಕಾರ್ಯತ್ವಮೇವ. ಹಾಗೆ ಇದೇ ರೀತಿ ಏಕಸ್ಮಿನ್ನೇವ ಪರಮಾತ್ಮನೇ, ಒಬ್ಬನೇ ಪರಮಾತ್ಮ, ಅವನಲ್ಲಿ ಅವಿದ್ಯಾ ಕಲ್ಪಿತ ಮಾಯಾ ಕಾರ್ಯ. ಅವಿದ್ಯೆ ಮಾಯಾ ಒಂದೇ ಅಂತ ಎಲ್ಲೂ ಹೇಳಿಲ್ಲ. ಇಲ್ಲ, ಅದನ್ನೇ ಹೇಳಿದೆ, ಒಂದು ಪದದಿಂದ ಹೇಳಿದ್ರು ಅದು ವಿವರಣೆ ಕೊಡ್ತಾ ಇದ್ದಾರೆ. ಅವಿದ್ಯೆ ಕಾರ್ಯ ಮಾಯಾ, ಅವಿದ್ಯಾ ಪ್ರತ್ಯುಪಸ್ಥಾಪಿತ ಮಾಯಾ ಅಂತ ಹೇಳಿ, ಈ ಅವಿದ್ಯಾ ಕಲ್ಪಿತ ಮಾಯಾ, ಅವಿದ್ಯೆಯನ್ನು ಕಲ್ಪಿತವಾಗಿರತಕ್ಕಂಥ ಮಾಯಾ ಸತ್ಕಾರ್ಯ, ಅದರಿಂದ ಉಂಟಾಗಿರ್ತಕ್ಕಂಥ ಎಲ್ಲ ಜಗತ್ತು ಅದು ಉಂಟದು ವ್ಯವಹಾರ. ಸರ್ವೇಷಾಂ ಕಾರ್ಯಕರಣ ಸಂಘಾತಾನಾಂ, ಈ ಎಲ್ಲ ಕಾರ್ಯಕರಣ ಸಂಘಾತಗಳಿದೆಯಲ್ಲ, ಇವೆಲ್ಲವೂ ಕೂಡ ನ ವಸ್ತುವೃತ್ತೇನ, ಇದು ನಿಜವಾಗಿಯೋ ವಸ್ತುವೃತ್ತ ನಿಜವಾಗಿಯೋ ಇರ್ತಕ್ಕಂಥದ್ದಲ್ಲ. ನ ವಸ್ತುವೃತ್ತೇನ ಉಪಾಧಿಕೃತೇನ ಉಪಾಧಿ ಭೇದೋವ, ಉಪಾಧಿಯ ಭೇದದಿಂದ ಅಥವಾ ಉಪಾಧಿಯಿಂದ ಉಂಟಾದದ್ದು ಈ ಒಂದು ಜ್ಞಾನದಿಂದ ಅಷ್ಟೆ. ಇದರಿಂದ ಬಂದಿದ್ದೇ ಹೊರತು ಎಲ್ಲ ಕಾರ್ಯಕ್ರಮ ಸಂಘಾತ ವ್ಯವಹಾರ ಎಲ್ಲ ಇದೆಯಲ್ಲ, ಅದು ಬಿಟ್ಟು ಏನೇನು ಕೇವಲ ಉಪಾಧಿಕೃತ ಭೇದೋವ ಉಪಹಿತ ಜೀವಭೇದೋವ ವಿದ್ಯತೆ ಇದು. ಹೀಗೆ ಈ ಉಪಾಧಿಕೃತವಾದ ಒಂದು ಇದೆಯಲ್ಲ, ಅದಕ್ಕೆ ಭೇದ ಅಂತ ಅನ್ನೋದಾಗಲಿ, ಅಥವಾ ಉಪಾಧಿಯಿಂದ ಉಪಹಿತನಾಗಿರ್ತಕ್ಕಂಥ ಜೀವ ಇದ್ದಾನಲ್ಲ, ಅವನ ಭೇದ ಅಂತಾಗದೆ ಇತಿ ಶ್ಲೋಕಾನಾಂ ಪಂಡಿತಾರ್ಥ. ಇದು ಈ ಶ್ಲೋಕದ ಒಂದು ಪಂಡಿತಾರ್ಥ ಅಂದ್ರೇನು, ಸಂಕ್ಷೇಪವಾದ ಒಂದು ಅರ್ಥ. ಇದು ಏನು ಗೌಡಪಾದರು ಇದನ್ನೇ ಹೇಳಿರ್ತಕ್ಕಂಥದ್ದು. ಮತ್ತೆ ಈ ಗೌಡಪಾದರು ಏನನ್ನ ಹೇಳಿದ್ದಾರೆಯೋ ಅದನ್ನೇ, ಗೌಡಪಾದರ ಹೃದಯವನ್ನೇ ಶಂಕರ ಭಗವತ್ಪಾದರು ಹೇಳಿದರು. ಅದನ್ನು ಅವರು ಕಂಠೋಕ್ತವಾಗಿ ಹೇಳ್ಕೊಂಡಿದ್ದಾರೆ. ಹೌದು ತಾನೆ, ತೈತ್ತಿರಿಯಾದಿಗಳು ಹೇಳ್ಕೊಂಡಿದ್ದಾರೆ. ಆಮೇಲೆ ಮಾಂಡೂಕ್ಯದಲ್ಲಂತೂ ಆ ಒಂದು ಭಾಷ್ಯ ಎಲ್ಲ ಬರದಾಗಮೇನಿಂದ ಕೊನೆಯ ಮಂಗಳ ಶ್ಲೋಕದಲ್ಲಿ ಗೌಡಪಾದರನ್ನ ಕುರಿತು ಪಾದಪಾತೈರ್ನತೋಸ್ಮಿ ಅಂತ ಹೇಳಿದ್ದಾರೆ. ಪೂಜ್ಯಾಭಿಪೂಜ್ಯಂ ಪರಮ ಗುರುಮಮುಂ ಪಾದಪಾತೈರ್ನತೋಸ್ಮಿ. ಪೂಜ್ಯಾಭಿಪೂಜ್ಯಂ ಪರಮ ಗುರುಮಮುಂ. ಈ ನನ್ನ ಪರಮ ಗುರುವನ್ನ ನಾನು ಪಾದಪಾತೈಹಿ ಅಂದ್ರೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತೇನೆ ಅಂತ ಹೇಳಿ ಅಲ್ಲೂ ಕೂಡ ಅವರು ಗೌಡಪಾದನ್ನು ಹೇಳಿದ್ದಾರೆ. ಅಲ್ಲಿ ಹೀಗೆ ಏನಾಗಿದೆ, ಶಂಕರ ನಂತರ ಬಂದವರು ಯಾರು? ಸುರೇಶ್ವರರು, ಪದ್ಮಪಾದರು, ಇವರೆಲ್ಲ. ಆದರೆ ಪದ್ಮಪಾದರು, ಹಸ್ತಾಮಕರು ಮತ್ತು ತೋಟಕಾಚಾರ್ಯರು ಅವರು ಬರೆದ್ರು. ಎಷ್ಟು ಪ್ರಸಿದ್ಧವಾಗಿ ಇವತ್ತು ಇಲ್ಲ ಇದೆ ಅಂತ ತೋಟಕಾಚಾರ್ಯರು ಶ್ರುತಿಸಾರ ಸಮುದ್ರಣ ಅಂತಕ್ಕಂಥದ್ದು ಪ್ರಸಿದ್ಧವಾಗಿದೆ. ಆದರೆ ಅವರೆಲ್ಲರೂ ಕೂಡ ಸ್ವಲ್ಪ ಎಲ್ಲ ಒಂದು ಇದೆ, ಏನು ವ್ಯತ್ಯಾಸ ಇಲ್ಲ ಈ ವಿಚಾರದಲ್ಲಿ. ಇಲ್ಲಿ ಹೇಳಿದ್ರಲ್ಲ, ಈ ಒಂದು ಯಾವುದದು ಈ ಆವಿದ್ಯಕ ಮಾಯಾ ಭೇದ ವ್ಯವಹಾರ, ಇಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ರು. ಆದರೆ ಸುರೇಶ್ವರರು ಹಾಗೆ ಮಾಡಲಿಲ್ಲ. ಇದು ಬೇರೆ ಎಲ್ಲ ಹೇಳಿದ್ರು, ಆದರೂ ಕೂಡ ಈ ಒಂದು ಭೇದವನ್ನು, ಈ ಒಂದು ವಿಚಾರವನ್ನು ಅವ್ರು ಮಾಡಲಿಲ್ಲ. ಅವ್ರು ತಮ್ಮ ಇದನ್ನೇ ಇಲ್ಲ ನನ್ನ ಗುರು ಹೇಳ್ತಾ ಇರ್ತ ಸರಿಯಾಗಿ ಯಾವೊಂದು ಮಾಡಿದ್ರು. ನಂತರ ಬಂದವರೆಲ್ಲರೂ ಕೂಡ ಈ ಪದ್ಮಪಾದರನ್ನು ಅನುಸರಿಸಿ ಅದನ್ನ ವ್ಯಾಖ್ಯಾನ ಮಾಡ್ಕೊಂಡು ಬಂದರು. ಆ ವಿಚಾರ ಏನಿಲ್ಲ, ಬೇಡ. ಆ ವಿಚಾರ ಎಲ್ಲ ಬಹಳ ವಾದ ವಿವಾದದ ವಿಷಯಗಳು.
ಆ ತರ್ಕಕ್ಕೆ ನಿಲುಗಡೆ ಇಲ್ಲ. ತರ್ಕ ಪ್ರತಿಷ್ಠಾನ, ತರ್ಕಸ್ಯ ಅಪ್ರತಿಷ್ಠಾನ, ತರ್ಕ ನಿಲುಗಡೆ ಇಲ್ಲ. ಆದ್ದರಿಂದ ಏನಾಗಿದೆ, ಅವರು ಯಾರನ್ನೂ ಕೂಡ ಈ ಒಂದು ಇದೆ. ಆದರೆ ಸ್ವಾಮಿಪಾದವರು ಏನಿದು ಎಲ್ಲೂ ಕೂಡ ಇಲ್ಲವಲ್ಲ ಇದು ಅಂತೇಳಿ ಅದರ ಕೂಲಂಕಷವಾಗಿ ಅಧ್ಯಯನ ಮಾಡಿ, ಓಹೋ ಎಲ್ಲೂ ಕೂಡ ಈ ಮಾಯೆಯನ್ನ ಮತ್ತೆ ವಿದ್ಯೆಯನ್ನ ಪರ್ಯಾಯವಾಗಿ ಹೇಳಿರ್ತಕ್ಕಂಥದ್ದು ಎಲ್ಲಿದೆ, ಪರ್ಯಾಯವಾಗಿ ಹೇಳಿದ್ರೆ ಅದರಿಂದ ಫಲಿತಾಂಶ ಏನಾಗುತ್ತೆ, ಆ ಫಲಿತಾಂಶ ಎಷ್ಟು ಮಟ್ಟಿಗೆ ಶಂಕರ ಸಿದ್ಧಾಂತಕ್ಕೆ ಹೊಂದುತ್ತೆ, ಮತ್ತೆ ಅದ್ವೈತ ಸಿದ್ಧಾಂತಕ್ಕೆ ಎಷ್ಟು ಮಟ್ಟಕ್ಕೆ ಹೊಂದುತ್ತೆ, ಮತ್ತೆ ಉಪನಿಷತ್ ಸಿದ್ಧಾಂತಕ್ಕೆ ಎಷ್ಟು ಮಟ್ಟಕ್ಕೆ ಹೊಂದುತ್ತೆ, ಇವನ್ನೆಲ್ಲ ವಿಚಾರ ಮಾಡಿ ಈ ಒಂದು ಈ ಪರಿಭಾಷೆ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದೆ. ಇದನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ನೋಡೋಣ ಸ್ವಾಮಿಪಾದರ ಅನುಗ್ರಹ ಎಷ್ಟರ ಮಟ್ಟಿಗೆ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ಸ್ವಾಮಿಪಾದರ ಅನುಗ್ರಹವೇ ಕಾರಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.